ಮಾರ್ಕೆಟ್ ಚೆನ್ನಾಗಿ ಮೂವ್ ಆಗ್ತಾ ಇದ್ದಾಗ ಎಲ್ರು ನಾನು ಇನ್ವೆಸ್ಟ್ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬಟ್ ಯಾವಾಗ ವಾಲಟಿಲಿಟಿ ಸ್ಟಾರ್ಟ್ ಆಗುತ್ತೋ, ಅಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ಸ್ ಗಳು ಸ್ಟಾರ್ಟ್ ಆಗುತ್ತೋ, ಹೆದರ್ಕೊಂಡು ಜನಗಳು ಓಡೋಗ್ತಾರೆ ಸ್ಟಾಕ್ ಮಾರ್ಕೆಟ್ ಇಂದ. ಸೊ ಅದೇ ಜನಗಳು ಮತ್ತೆ ವಾಪಸ್ ಮಾರ್ಕೆಟ್ ರಿಕವರ್ ಆದಾಗ ಪಶ್ಚಾತ್ತಾಪ ಪಡ್ತಾರೆ. ಬಟ್ ಆಸ್ ಅ ಸ್ಮಾರ್ಟ್ ಇನ್ವೆಸ್ಟರ್ಸ್ ನಮ್ಗೆ ಗೊತ್ತಿರಬೇಕು, ವಾರನ್ ಬಫೆಟ್ ಅವರು ಹೇಳೋ ಪ್ರಕಾರ ಭಯ ಯಾವಾಗೆಲ್ಲ ಇರುತ್ತೋ ಮಾರ್ಕೆಟ್ ಅಲ್ಲಿ ಅದೇ ರೈಟ್ ಟೈಮ್ ಆಗಿರುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಬರ್ತಕ್ಕಂಥ ಅಂದ್ರೆ ಓವರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನಗಳು ಇನ್ವಾಲ್ವ್ ಆಗ್ತಾ ಇರ್ತಾರೆ. ಅದರಲ್ಲಿ ಬರ್ತಕ್ಕಂತಹ ಸ್ಮಾರ್ಟೆಸ್ಟ್ ಮೈಂಡ್ಸ್ ಗಳು ಅಂತಂದ್ರೆ ದೊಡ್ಡ ದೊಡ್ಡ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಕ್ಕಂತಹ ಇನ್ಸ್ಟಿಟ್ಯೂಷನ್ಸ್ ಗಳು. ನಾನು ಮಾತಾಡ್ತಾ ಇರೋದು ಮ್ಯೂಚುವಲ್ ಫಂಡ್ಸ್ ಗಳು ಇರಬಹುದು ಅಥವಾ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಗಳು ಇರಬಹುದು. ಇವತ್ತಿನ ವಿಡಿಯೋ ಮೂಲಕ ನಾವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು ಅಂದ್ರೆ ಟಾಪ್ 5 ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು ಯಾವ ಸ್ಟಾಕ್ಸ್ ಗಳಲ್ಲಿ ಮೇ 2022ರಲ್ಲಿ ಆಲ್ಮೋಸ್ಟ್ ಒಂದು ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಬಿಕಾಸ್ ಮಾರ್ಕೆಟ್ ವಾಲಟಿಲಿಟಿ ಆಗ್ತಾ ಇದೆ, ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ. ಈ ರೀತಿಯಾದಂತಹ ಸಮಯದಲ್ಲೂ ಕೂಡ ಯಾವ 5 ಸ್ಟಾಕ್ಸ್ ಗಳಲ್ಲಿ ಈ ಮ್ಯೂಚುವಲ್ ಫಂಡ್ಸ್ ಗಳು ಅಥವಾ ಸ್ಮಾರ್ಟ್ ಮೈಂಡ್ಸ್ ಗಳು ಇನ್ವೆಸ್ಟ್ ಮಾಡಿದೆ ಅನ್ನೋದನ್ನ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇರ್ತಕ್ಕಂಥದ್ದು. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಫಿನಾನ್ಸ್ ಅಪ್ಡೇಟ್ಸ್ ಅನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಲಾರ್ಜ್ ಕ್ಯಾಪ್ ಅಂತ ಅಂದ್ರೆ ಜಾಸ್ತಿ ಬೆಳೆದಿರ್ತಕ್ಕಂಥ ಕಂಪನೀಸ್ಗಳು, ಹಾಗೆ ಪೊಟೆನ್ಶಿಯಲ್ ಇರತಕ್ಕಂಥ ಕಂಪನೀಸ್ಗಳು ಅಂತ ಹೇಳ್ಬೋದು. ಬಿಸ್ನೆಸ್ ವಿಚಾರ ಅಂತ ಅಂದ್ರೆ ಆಲ್ರೆಡಿ ಒಂದು ಲೆವೆಲ್ಗೆ ಬೆಳೆದಿರ್ತಕ್ಕಂತಹ ಕಂಪನಿಗಳಾಗಿರುತ್ತೆ. ಸೊ 20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಗಿನ ಜಾಸ್ತಿ ಇರತಕ್ಕಂತಹ ಒಂದು ಕಂಪನೀಸ್ ಗಳನ್ನ ನಾವು ಸಾರ್ಟ್ ಔಟ್ ಮಾಡಿರ್ತಕ್ಕಂಥದ್ದು. ಹಾಗೆ ಮೇ ಮಂತ್ ಅಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕಂಪನೀಸ್ಗಳು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂತಹ ಸ್ಟಾಕ್ ಅಥವಾ ಶೇರ್ ಅನ್ನ ಲಾಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಮೊದಲನೆಯ ಕಂಪನಿ ಬಂದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ TCS ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ಈ ಕಂಪನಿ ಏನಿದೆಯೋ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಟಾಟಾ ಸನ್ಸ್ ಗ್ರೂಪ್ ಗೆ ಸೇರಿರತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಅಂತ ಹೇಳ್ಬೋದು. IT ಸೊಲ್ಯೂಷನ್ಸ್ ಗಳನ್ನ ಕೊಡ್ತಾ ಇರತಕ್ಕಂತಹ ಕಂಪನಿ. ಹೆಸರು ಹೇಳೋ ಪ್ರಕಾರನೇ ಕನ್ಸಲ್ಟಿಂಗ್ ಬಿಸ್ನೆಸ್ ಅನ್ನ ಇವತ್ತಿನ ಮಟ್ಟಿಗೆ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಈ ಒಂದು ಕಂಪನಿ ಕೊಡ್ತಾ ಇದೆ. ಸೊ ಮೇ ಮಂತ್ ಅಲ್ಲಿ ಡೇಟಾ ಪ್ರಕಾರ ಓವರ್ ಆಲ್ 2230.2 ಕೋಟಿಗಳಷ್ಟು ವ್ಯಾಲ್ಯೂ ಏನಿದೆಯೋ ಅಷ್ಟು ವ್ಯಾಲ್ಯೂ ಅನ್ನ ಮ್ಯೂಚುವಲ್ ಫಂಡ್ಸ್ ಗಳು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. 2 ಮೇಜರ್ ಸ್ಟ್ರೆಂತ್ಸ್ ಗಳು ಅಂತ ಹೇಳೋದಾದ್ರೆ ಕಂಪನಿಗೆ ಇರತಕ್ಕಂಥದ್ದು, ಮೊದಲನೇದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂದ್ರೆ ಒಂದೇ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಕಂಪನಿ, ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಿಪೀಟ್ ಕಸ್ಟಮರ್ಸ್ ಗಳು ಜಾಸ್ತಿ ಇದ್ದಾರೆ. ಯಾವುದೋ ಒಂದು ಬಿಸ್ನೆಸ್ ಗೆ ರಿಪೀಟ್ ಆಗಿ ಕಸ್ಟಮರ್ಸ್ ಗಳು ಬರ್ತಾ ಇದಾರೆ, ರಿಪೀಟ್ ಆಗಿ ಸರ್ವಿಸ್ ಗಳನ್ನ ತಗೊಳ್ತಾ ಇದಾರೆ ಅಂತಂದ್ರೆ ಲಾಂಗ್ ಟರ್ಮ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಚೆನ್ನಾಗಿರುತ್ತೆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ. ಆ ರೀತಿಯಾದಂತಹ ರಿಪೀಟೆಡ್ ಬಿಸ್ನೆಸ್ TCS ಅಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ರೀಸೆಂಟ್ ಡೇಟಾ ಪ್ರಕಾರ $20 ಮಿಲಿಯನ್, $50 ಮಿಲಿಯನ್ ಆಗಿ $100 ಮಿಲಿಯನ್ ಬಕೆಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತಹ ಕಸ್ಟಮರ್ಸ್ ಗಳಿದ್ದಾರೆ. ಅಂದ್ರೆ ಅಷ್ಟು ಬಿಸ್ನೆಸ್ ಕೊಡ್ತಕ್ಕಂತಹ ಕಸ್ಟಮರ್ಸ್ ಗಳ ನಂಬರ್ ಕೂಡ ಈ ಕಂಪನಿಯಲ್ಲಿ ಜಾಸ್ತಿ ಆಗಿರುತ್ತೆ. ಇವ್ರಿಗಿರ್ತಕ್ಕಂತಹ ಎಕ್ಸಲೆಂಟ್ ಎಕ್ಸಿಕ್ಯೂಷನ್ ಎಬಿಲಿಟೀಸ್ ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಒಂದು ವಿಷಯ ಅಂತ ಬಂದಾಗ ಆನ್ ಟೈಮ್ ಅಲ್ಲಿ ಪ್ರಿಪೇರ್ಡ್ ಪ್ರಾಜೆಕ್ಟ್ಸ್ ಅನ್ನ ಕಸ್ಟಮರ್ಸ್ ಗಳಿಗೆ ತಲುಪಿಸ್ತಕ್ಕಂಥದ್ದು ಇರಬಹುದು. ಹಾಗೆ ಎಕ್ಸಲೆಂಟ್ ಆಗಿ ಒಂದು ವರ್ಕ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ವಿಷಯ ಜಾಸ್ತಿ ಇರೋದ್ರಿಂದ ಅಥವಾ ಆ ಎಕ್ಸಲೆನ್ಸಿ ಕಂಪನಿಗೆ ಇರೋದ್ರಿಂದ ಆಬ್ವಿಯಸ್ಲಿ ಮತ್ತೆ ರಿಪೀಟ್ ಆಗಿ ಕಸ್ಟಮರ್ಸ್ ಗಳು ಇವ್ರಿಗೆ ಬರ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಆಗುತ್ತೆ. ಹಾಗೆ ಬಿಸ್ನೆಸ್ ಗಳು ಬರ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದೀವಿ ಇಲ್ಲಿ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಸುಮಾರು 15% ನಷ್ಟು ಇವ್ರಿಗೆ ಇರ್ತಕ್ಕಂತಹ ಸೇಲ್ಸ್ ಏನಿದೆಯೋ ಕಳೆದ 10 ವರ್ಷದಲ್ಲಿ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗಿದೆ. ಅಷ್ಟೇ ಅಲ್ಲ, ಆಲ್ಮೋಸ್ಟ್ 14% ನಷ್ಟು ಇವರ ಪ್ರಾಫಿಟ್ಸ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗಿರೋದನ್ನ ನಾವು ಗಮನಿಸಿದೀವಿ ಕಳೆದ 10 ವರ್ಷದಲ್ಲಿ. ಸುಮಾರು 17.4% ಗೆ ಎಂಪ್ಲಾಯ್ ಅಟ್ರಿಷನ್ ಒಂದು ಡೇಟಾ ಸಿಕ್ಕಿರುತ್ತೆ ಮಾರ್ಚ್ 2022 ಪ್ರಕಾರ. ಇದು ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ 8.6% ಇತ್ತು. ಹಾಗೆ ಡಿಸೆಂಬರ್ 2021 ಪ್ರಕಾರ ಅಪ್ರಾಕ್ಸಿಮೇಟ್ಲಿ 11.9%. ಇದು ಇದೇ ಒಂದು ಇಂಡಸ್ಟ್ರಿ ಅಂತ, ಇದೇ ಒಂದು ಕಂಪನಿ ಅಂತಲ್ಲ, ಬೇರೆ IT ಇಂಡಸ್ಟ್ರೀಸ್ ಗಳಿಗೂ ಕೂಡ ಸಂಬಂಧಪಟ್ಟಿರತಕ್ಕಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ ಈ ವಿಷಯ ಡೆಫಿನೆಟ್ಲಿ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಥವಾ ರಿಸ್ಕ್ ಪಾಯಿಂಟ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇವ್ರಿಗೆ ಬರ್ತಕ್ಕಂಥ 90% ನಷ್ಟು ಸ್ಟ್ಯಾಂಡ್ ಅಲೋನ್ ಪ್ರಾಫಿಟ್ಸ್ ಗಳೇನಿದೆಯೋ ಇದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಬರ್ತಾ ಇರುತ್ತೆ. ಅಂದ್ರೆ ಜಾಸ್ತಿ ಡಿಪೆಂಡೆನ್ಸಿ ಹೊರಗಡೆಗೆ ಇರುತ್ತೆ. ಆ ಒಂದು ವಿಷಯ ಅಂತ ಹೇಳೋದಾದ್ರೆ ಫಾರೆಕ್ಸ್ ರಿಲೇಟೆಡ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಲೇಟೆಡ್ ರಿಸ್ಕ್ ಕೂಡ ಆಲ್ವೇಸ್ ಈ ಕಂಪನಿ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಸೊ ಇದು ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಅಥವಾ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು. ಆಲ್ದೋ ಕಂಪನಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿದ್ರು ಕೂಡ ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಸಮನಾಗಿ ಒಂದು ಕಾಂಪಿಟೇಷನ್ ಕೊಡ್ತಕ್ಕಂತಹ ತುಂಬಾ ದೊಡ್ಡ ಕಂಪನೀಸ್ ಗಳು IT ಇಂಡಸ್ಟ್ರಿ ಇರುತ್ತೆ. ಹೈಯರ್ ಕಾಂಪಿಟೇಷನ್ ಇದೆಯೋ ಇವರು ಓವರ್ ಆಲ್ ಪ್ರೈಸಿಂಗ್ ಪವರ್ ಇರಬಹುದು, ಎಫಿಷಿಯನ್ಸಿ ಇರಬಹುದು, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇವರಿಗೆ ಡೆಫಿನೆಟ್ಲಿ ಅತ್ಯಗತ್ಯ ಆಗಿರುತ್ತೆ. ಇಲ್ಲ ಅಂತ ಅಂದ್ರೆ ಕಂಪನಿ ಮತ್ತೆ ಹಿಂದೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೈಯೆಸ್ಟ್ ಕಾಂಪಿಟೇಷನ್ ಏನಿದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇರತಕ್ಕಂಥದ್ದು ಕೂಡ ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಗೆ. ಸೊ ಇವಾಗ TCS ನ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಲ್ಲಿ ಮಾಹಿತಿನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇದು 5ನೇ ತಾರೀಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದ್ರೆ 5th ಜುಲೈ 2022ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾ ಆಗಿರುತ್ತೆ. ಕ್ಲೋಸಿಂಗ್ ಪ್ರೈಸ್ ಇರಬಹುದು, ಎನಿ ಡೇಟಾ ನಾವು ಏನೇ ಹೇಳಕ್ ಹೋದ್ರು ಕೂಡ ಅದು ಈ ಒಂದು ಡೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇವಾಗ TCS ಲಿಮಿಟೆಡ್ 3216.3 ರೂಪಾಯಿ ಅಷ್ಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 30.72 ಆಗಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ 0.09. ಕಳೆದ 5 ವರ್ಷದಲ್ಲಿ 10.2% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಬಂದು
ಬಂದು 43.64 ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ -1.41% ನಷ್ಟು ನೆಗೆಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 22.5% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200 ಡೇ ಡಿಎಂಎ ಬಂದು 3471.97 ರಲ್ಲಿ ಇರುತ್ತೆ. ಸೊ ಇದ್ರ ಪ್ರಕಾರ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇರೋದ್ರಿಂದ ಇದನ್ನ ನೆಗೆಟಿವ್ ಸ್ಟ್ರೆಂತ್ ಇಂಡಿಕೇಶನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆ RSI 40 ರಿಂದ 60 ಬ್ಯಾಂಡ್ ಅಲ್ಲಿ ಇದೆ ಸದ್ಯಕ್ಕೆ. ಸೊ ಇದನ್ನ ನ್ಯೂಟ್ರಲ್ ಅಂತ ಹೇಳ್ಬೋದು. ಬಟ್ 40 ಕೆಳಗಡೆ ಇದು ಕ್ರಾಸ್ ಆಗುತ್ತೆ ಅಂತಂದ್ರೆ ನೆಗೆಟಿವ್ ಟ್ರೆಂಡ್ ಅಥವಾ ಬೇರಿಶ್ ಮೂಮೆಂಟಮ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಎರಡನೇ ಕಂಪನಿ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಕಂಪನಿ ರಿಲಯನ್ಸ್ ಜಿಯೋ. ಒಂದಲ್ಲ ಒಂದ್ ಕಡೆಗೆ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾನೆ ಇರ್ತೀವಿ ಈ ಕಂಪನಿದು. ರಿಲಯನ್ಸ್ ಇವತ್ತಿನ ಮಟ್ಟಿಗೆ ತನ್ನ ಒಂದು ಪ್ರಾಡಕ್ಟ್ ಅಥವಾ ತನ್ನ ಒಂದು ವರ್ಟಿಕಲ್ಸ್ ಗಳನ್ನ ಡಿಫರೆಂಟ್ ಬಿಸ್ನೆಸ್ ಸ್ಟ್ರೀಮ್ಸ್ ಗಳಲ್ಲಿ ಹೊಂದಿರುತ್ತೆ ಅಥವಾ ಡಿಫರೆಂಟ್ ಬಿಸ್ನೆಸ್ ಡಿವಿಷನ್ಸ್ ಗಳಲ್ಲಿ ಹೊಂದಿರುತ್ತೆ. ನೀವು ನೋಡ್ತಾ ಇರಬಹುದು ಸುಮಾರು 50% ನಷ್ಟು ರೆವಿನ್ಯೂ ಏನಿದೆ ಇವರಿಗೆ ರಿಫೈನಿಂಗ್ ಅಂಡ್ ಮಾರ್ಕೆಟಿಂಗ್ ಬಿಸ್ನೆಸ್ ಇಂದ ಬರೋದಾದ್ರೆ ರಿಟೇಲ್ ಬಿಸ್ನೆಸ್ ಇಂದ 21% ನಷ್ಟು ರೆವಿನ್ಯೂ ಬರುತ್ತೆ. ಹಾಗೆ ಡಿಜಿಟಲ್ ಸರ್ವಿಸಸ್ ಬಿಸ್ನೆಸ್ ಇಂದ ಅಂದ್ರೆ ಜಿಯೋ 9% ನಷ್ಟು ರೆವಿನ್ಯೂ ಬರ್ತಾ ಇದೆ. ಪೆಟ್ರೋ ಕೆಮಿಕಲ್ಸ್ ರಿಲೇಟೆಡ್ ಕೂಡ ಬಿಸ್ನೆಸ್ ಇರುತ್ತೆ ಮಟ್ಟಿಗೆ, ಆಯಿಲ್ ಅಂಡ್ ಗ್ಯಾಸ್ ಸಂಬಂಧಪಟ್ಟ ಹಾಗೆ 20% ನಷ್ಟು ರೆವಿನ್ಯೂ ಈ ಕಂಪನಿಗೆ ಬರ್ತಾ ಇದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಡೇಟಾ ಪ್ರಕಾರ 2629.49 ಕೋಟಿಗಳಷ್ಟು ವ್ಯಾಲ್ಯೂ ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ ಮ್ಯೂಚುವಲ್ ಫಂಡ್ಸ್. ಫಿನಾನ್ಷಿಯಲ್ ಇಯರ್ 2021-22 ಪ್ರಕಾರ ಅಂತ ಹೇಳೋದಾದ್ರೆ ಸಿಗ್ನಿಫಿಕೆಂಟ್ ಅಂಡ್ ಕನ್ಸಿಸ್ಟೆಂಟ್ ಗ್ರೋತ್ ಈ ಬಿಡ್ಡಾದಲ್ಲಿ ಕಂಡು ಬರುತ್ತೆ. ಯಾವಾಗೆಲ್ಲ ಒಂದು ಕಂಪನಿದ ಆಪರೇಟಿಂಗ್ ಎಫಿಷಿಯನ್ಸಿ ಅಂದ್ರೆ ಆಪರೇಟಿಂಗ್ ಲೆವೆಲ್ ಅಲ್ಲಿ ಎಫಿಷಿಯಂಟ್ ಆಗಿ ಅವರು ಕೆಲಸ ಮಾಡಿದಾಗ ಈ ರೀತಿಯಾದಂತಹ ಚೇಂಜಸ್ ಗಳು ಈ ಬಿಟ್ಟಾದಲ್ಲಿ ಗ್ರೋತ್ ಕನ್ಸಿಸ್ಟೆಂಟ್ ಆಗಿ ಕಾಣ್ಲಿಕ್ಕೆ ಸಿಗುತ್ತೆ. ಆ ರೀತಿಯಾದಂತಹ ಗ್ರೋತ್ ರಿಲಯನ್ಸ್ ಇಂಡಸ್ಟ್ರೀಸ್ ಇರುತ್ತೆ. ಸೊ ರೀಸೆಂಟ್ ಡೇಟಾ ಪ್ರಕಾರ ಫಿನಾನ್ಷಿಯಲ್ 2017 ನಲ್ಲಿ 55,529 ಕೋಟಿಗಳಿದ್ದಂಥದ್ದು ಇವತ್ತಿನ ಕಂಡೀಷನ್ಗೆ 1,25,687 ಕೋಟಿಗೆ ರೀಚ್ ಆಗಿರುತ್ತೆ. ಆಲ್ಮೋಸ್ಟ್ 17.7% ನಷ್ಟು ಕಂಪೌಂಡೆಡ್ ಗ್ರೋತ್ ಈ ಬಿಡ್ಡಾದಲ್ಲಿ ಕಾಣ್ಲಿಕ್ಕೆ ಸಿಕ್ಕಿದೆ ನಮಗೆ. ಅಂದ್ರೆ 14,552 ಕೋಟಿಗಳಷ್ಟು ಒಂದು ಇನ್ಕ್ರೀಸ್ ಏನಿದೆಯೋ ಈ ಬಿಡ್ಡಾದಲ್ಲಿ ಕಂಡಿರೋದನ್ನ ನಾವು ಗಮನಿಸಬಹುದು. ಕಂಪನಿಗೆ ಇರತಕ್ಕಂತ ಬಿಗ್ಗೆಸ್ಟ್ ವೀಕ್ನೆಸ್ ಏನು ಅಂತಂದ್ರೆ ಇವರು ಆಲ್ಮೋಸ್ಟ್ ಈ ಒಂದು ಟೆಕ್ನಾಲಜಿಕಲ್ ಇರಬಹುದು ಹಾಗೆ ಈ ಒಂದು ರೆಗ್ಯುಲೇಟರಿ ಫ್ರೇಮ್ ವರ್ಕ್ ತುಂಬಾ ಒಂದು ಫ್ರೇಮ್ ವರ್ಕ್ ಗಳು ರೂಲ್ಸ್ ಗಳು ಇರತಕ್ಕಂತಹ ಒಂದು ಎನ್ವೈರನ್ಮೆಂಟ್ ಇವತ್ತಿನ ಮಟ್ಟಿಗೆ ಇವರು ಬಿಸ್ನೆಸ್ ಗಳನ್ನ ಹೊಂದಿರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ರಿಲಯನ್ಸ್ ಇವತ್ತಿನ ಮಟ್ಟಿಗೆ. ಹಾಗೆ ರಿಟೇಲ್ ಸೆಗ್ಮೆಂಟ್ ಅಂತ ಹೇಳೋದಾದ್ರೆ ಇವತ್ತಿನ ಮಟ್ಟಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇದೆ. ದೊಡ್ಡ ದೊಡ್ಡ ಕಂಪನೀಸ್ ಗಳು ಹೊರದೇಶದ ಕಂಪನಿಗಳು ಕೂಡ ಎಂಟ್ರಿ ಆಗ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಓವರ್ ಆಲ್ ರಿಟೇಲ್ ಸೆಗ್ಮೆಂಟ್ ಅಂತ ಅಂದ್ರೆ ಇವತ್ತಿನ ಮಟ್ಟಿಗೆ ತುಂಬಾ ಕಾಂಪಿಟೇಷನ್ ಇದೆ. ಈ ಹೈಯರ್ ಕಾಂಪಿಟೇಷನ್ ಕೂಡ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ರಿಲಯನ್ಸ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ 2,433.25 ರೂಪಾಯಿ ಅಷ್ಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ನ ಹೊಂದಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 28.06 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.36. ಕಳೆದ 5 ವರ್ಷದಲ್ಲಿ 18.1% ನಷ್ಟು ಓವರ್ ಆಲ್ ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ ಬಂದು 8.15% ನಷ್ಟು ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 14.52% ನಷ್ಟು ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 26.93% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 2,472.1 ರಲ್ಲಿ ಇರುತ್ತೆ. ಅಂದ್ರೆ ಸದ್ಯದ ಬೆಲೆ ಏನಿದೆಯೋ ಈ ಒಂದು ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ RSI ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ 40 ಕೆಳಗಡೆಗೆ ಜಸ್ಟ್ ಕ್ರಾಸ್ ಆಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. 39.6 ರಲ್ಲಿದೆ. ಸೊ 40 ಕೆಳಗಡೆಗೆ ಏನಾದ್ರು ಸಸ್ಟೈನ್ ಆಗಿ ಶುರು ಆಯ್ತು ಅಂತಂದ್ರೆ ಇದರಲ್ಲಿ ಒಂದು ನೆಗೆಟಿವ್ ಟ್ರೆಂಡ್ ಅಥವಾ ಒಂದು ಬೇರಿಶ್ ಮೂಮೆಂಟಮ್ ಕಂಡು ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅಗೇನ್ ಇದು 30 ಕೆಳಗಡೆಗೆ ಹೋಯ್ತು ಅಂತಂದ್ರೆ ಓವರ್ ಸೋಲ್ಡ್ ಕಂಡೀಷನ್ ಗೆ ರೀಚ್ ಆಗುತ್ತೆ. RSI ಪ್ರಕಾರ ಜಾಸ್ತಿ ಸೆಲ್ ಮಾಡಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಎಟ್ ದ ಮೂಮೆಂಟ್ RSI ಒಂದು ನೆಗೆಟಿವ್ ಟ್ರೆಂಡ್ ಅನ್ನ ಸ್ಟಾರ್ಟ್ ಆಗ್ತಕ್ಕಂತಹ ಒಂದು ಸಿಚುವೇಶನ್ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ವೆಲ್ ನಮ್ಮ ಲಿಸ್ಟ್ ಇರತಕ್ಕಂತಹ ಮೂರನೇ ಕಂಪನಿ ಬಂದು LIC. ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಓವರ್ ಆಲ್ ಈ ಒಂದು ಇನ್ಸೂರೆನ್ಸ್ ಮಾರ್ಕೆಟ್ ಅಂತ ಅಂದ್ರೆ ಮೇಜರ್ ಪೊಸಿಷನ್ ಅನ್ನ ಇವತ್ತಿನ ಮಟ್ಟಿಗೆ LIC ಹೊಂದಿರುತ್ತೆ. ಅಷ್ಟೇ ಅಲ್ಲ ಎಲ್ಲಾ ಜನಗಳ ಒಂದು ನಂಬಿಕೆಯನ್ನು ಕೂಡ ಇವತ್ತಿನ ಮಟ್ಟಿಗೆ ಗಳಿಸಿರುತ್ತೆ LIC. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಇವ್ರಿಗೆ ಬರ್ತಾ ಇರತಕ್ಕಂತಹ ನ್ಯೂ ಬಿಸ್ನೆಸ್ ಪ್ರೀಮಿಯಮ್ಸ್ ಗಳು ಅಂದ್ರೆ ಹೊಸ ಬಿಸ್ನೆಸ್ ಗಳು ಅಂತ ಹೇಳೋದಾದ್ರೆ 63% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ LIC. ಹಾಗೆ ಅನ್ಯುವಲೈಸ್ಡ್ ಮಾರ್ಕೆಟ್ ಪ್ರೀಮಿಯಮ್ಸ್ ಗಳು ಅಂತ ಹೇಳೋದಾದ್ರೆ 46% ನಷ್ಟು ಮಾರ್ಕೆಟ್ ಪೊಸಿಷನ್ ಎಂಟೈರ್ ಒಂದು ಇಂಡಸ್ಟ್ರಿಯಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇದಷ್ಟೇ ಅಲ್ಲ ಕಳೆದ 65 ವರ್ಷಗಳಿಂದ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ. ಒನ್ ಆಫ್ ದ ಲೀಡಿಂಗ್ ಪೊಸಿಷನ್ ಅಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ ಇವತ್ತಿನ ಮಟ್ಟಿಗೆ LIC. LICಯ ಮೇಜರ್ ಸ್ಟ್ರೆಂತ್ಸ್ ಅಂತ ಹೇಳೋದಾದ್ರೆ 3 ಪಿಲ್ಲರ್ಸ್ ಗಳಿದೆ. ಒಂದು ಕಸ್ಟಮರ್ ಒಂದು ಟ್ರಸ್ಟ್ ಏನಿದೆಯೋ ಅಥವಾ ಕಸ್ಟಮರ್ಸ್ ಗಳ ನಂಬಿಕೆ ಏನಿದೆಯೋ LIC ಮೇಲೆ ಇರತಕ್ಕಂಥದ್ದು ಅದು. ಎರಡನೇದೇನಪ್ಪಾ ಅಂದ್ರೆ ಇವ್ರಿಗೆ ಇರತಕ್ಕಂಥ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಇವತ್ತಿನ ಮಟ್ಟಿಗೆ LIC ಹೊಂದಿರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತ ಅಂದ್ರೆ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಹೈಯೆಸ್ಟ್ ಏಜೆಂಟ್ಸ್ ಗಳನ್ನ ಹೊಂದಿರತಕ್ಕಂಥ ಇನ್ಶೂರೆನ್ಸ್ ಕಂಪನಿ ಅಂತ ಅಂದ್ರೆ ಏನು ತಪ್ಪಾಗಲ್ಲ. ಇದನ್ನ ಇದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಸೊ ಹಾಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಕಸ್ಟಮರ್ಸ್ ಗಳ ನಂಬಿಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಸರ್ವಿಸಸ್ ಅಲ್ಲಿ ಜಾಸ್ತಿ ಆಗ್ತಾ ಹೋದಾಗೆ ಆ ಕಂಪನಿಯಲ್ಲಿ ಬೇರೆ ಜನಗಳು ಅಂದ್ರೆ ಆಲ್ರೆಡಿ ಇರತಕ್ಕಂಥ ಕಸ್ಟಮರ್ಸ್ ಗಳನ್ನ ಬಿಟ್ಟು ಬೇರೆ ಜನಗಳಿಗೂ ಕೂಡ ಅದ್ರ ಮೇಲೆ ಒಂದು ಒಳ್ಳೆಯ ದೃಷ್ಟಿಕೋನ ಬರಲಿಕ್ಕೆ ಶುರು ಆಗುತ್ತೆ. ಆ ರೀತಿಯಾದಂತಹ ಬ್ರಾಂಡ್ ಒಂದು ಪರ್ಸೆಪ್ಷನ್ ಅನ್ನು ಕೂಡ ಇವತ್ತಿನ ಮಟ್ಟಿಗೆ LIC ಹೊಂದಿರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗೆ ಇವತ್ತಿನ ಕಂಡೀಷನ್ ಗೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನಿದೆಯೋ LIC 42 ಲಕ್ಷ ಕೋಟಿಗಳಿಗೆ ನಿಂತ್ಕೊಂಡಿರುತ್ತೆ. ಇದು ಇವತ್ತಿನ ಕಂಡೀಷನ್ ಗೆ ನಾವು ಕಂಪೇರ್ ಮಾಡಿ ಅಂತ ನೋಡೋದಾದ್ರೆ GDP ಯ 17% ಗೆ ಸಮವಾಗಿರುತ್ತೆ ಈ ನಂಬರ್. ಇದಷ್ಟೇ ಅಲ್ಲ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಕೂಡ LIC ಆಗಿರುತ್ತೆ. LIC
LIC ಪ್ರೀಮಿಯಗಳಿಂದ ಬಂದಿರತಕ್ಕಂಥ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ ಇವರು. ಇದ್ರ ಪ್ರಕಾರ ಅಂತ ಹೇಳೋದಾದ್ರೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಏನಿದೆ ಅಂದ್ರೆ ಎಂಟೈರ್ ಒಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ 4% ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಈ ಕಂಪನಿ ಹೊಂದಿರುತ್ತೆ, ವಿಚ್ ಇಸ್ ಹ್ಯೂಜ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳೋದಾದ್ರೆ. ಇನ್ನ ಡೇಟಾ ಹೇಳೋ ಪ್ರಕಾರ ಮ್ಯೂಚುವಲ್ ಫಂಡ್ಸ್ ಗಳು ಸುಮಾರು 3,916.52 ಕೋಟಿಗಳಷ್ಟು ವ್ಯಾಲ್ಯೂ ಅನ್ನ ಇನ್ವೆಸ್ಟ್ ಮಾಡಿರುತ್ತೆ LIC ಅಲ್ಲಿ. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಕಂಪನಿಲಿ ಇರತಕ್ಕಂತಹ ಏಜೆಂಟ್ಸ್ ಗಳ ಒಂದು ನೆಟ್ವರ್ಕ್ ಏನಿದೆ ಜಾಸ್ತಿ ಇರುತ್ತೆ. ಇವತ್ತಿನ ಕಂಡೀಷನ್ ಗೆ ಸುಮಾರು 1.3 ಮಿಲಿಯನ್ಸ್ ನಷ್ಟು ಏಜೆಂಟ್ಸ್ ಗಳಿದಾರಂತೆ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ, ವಿಚ್ ಇಸ್ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಇದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಬ್ರಾಂಡ್ ಪರ್ಸೆಪ್ಷನ್ ಅಂಡ್ ಬ್ರಾಂಡ್ ವ್ಯಾಲ್ಯೂ ಈ ಕಂಪನಿಗೆ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಅಂತ ಹೇಳೋದಾದ್ರೆ. ಸೊ ಇದೆಲ್ಲ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳು ಅಂತ ಹೇಳೋದಾದ್ರೆ ಕಂಪನಿಗೆ ಇರತಕ್ಕಂಥ ಮೇಜರ್ ರಿಸ್ಕ್ ಅಥವಾ ಥ್ರೆಟ್ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಗಳು. ಯಾವಾಗೆಲ್ಲ ಪ್ರೈವೇಟ್ ಸೆಕ್ಟರ್ ಗೆ ಅಲೌ ಮಾಡಿದ್ರು ಇಂಡಿಯಾದಲ್ಲಿ ಇನ್ಸೂರೆನ್ಸ್ ನ ಮಾರಲಿಕ್ಕೆ, ಸುಮಾರು ಪ್ರೈವೇಟ್ ಇಂಡಸ್ಟ್ರೀಸ್ ಗಳು ಇವತ್ತಿನ ಮಟ್ಟಿಗೆ ಥ್ರೂ ಬ್ಯಾಂಕ್ಸ್ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಗಳು ಕೂಡ ಇನ್ಸೂರೆನ್ಸ್ ಗಳನ್ನ ಕೊಡ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನೋಡೋದಾದ್ರೆ ಓವರ್ ಆಲ್ ಫೈನಾನ್ಷಿಯಲ್ 2022 ಪ್ರಕಾರ ಸುಮಾರು 56% ನಷ್ಟು ಗ್ರೋತ್ ಏನಿದೆ ಮಾರ್ಕೆಟ್ ಶೇರ್ ಅಲ್ಲಿ ಕಂಡು ಬಂದಿರುತ್ತೆ ಪ್ರೈವೇಟ್ ಪ್ಲೇಯರ್ಸ್ ಗಳಲ್ಲಿ. 44% ಇತ್ತು ಇದು ಫೈನಾನ್ಷಿಯಲ್ 2016 ಅಂದ್ರೆ ಒಂದು ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ಅನ್ನ ಗ್ರಾಜುವಲ್ ಆಗಿ ಪ್ರೈವೇಟ್ ಸೆಕ್ಟರ್ ಪ್ಲೇಯರ್ಸ್ ಗಳು ಇವತ್ತಿನ ಮಟ್ಟಿಗೆ ತಗೊಳ್ತಾ ಇದಾರೆ ಅಂತ ಹೇಳ್ಬೋದು ಇನ್ಸೂರೆನ್ಸ್ ಇಂಡಸ್ಟ್ರಿಯಲ್ಲಿ. ಅಟ್ ದ ಸೇಮ್ ಟೈಮ್ LIC ತನ್ನ ಒಂದು ಮಾರ್ಕೆಟ್ ಶೇರ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ. ಸೊ ಇದು ಕೂಡ ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅಥವಾ ಥ್ರೆಟ್ ಆಗಿರುತ್ತೆ ಸದ್ಯದ ಮಟ್ಟಿಗೆ ಕಂಪನಿಗೆ ಇರತಕ್ಕಂಥದ್ದು. ಇವಾಗ LIC ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು LIC ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 702.65 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 109.92, ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಲಿ ಅಂತ ಹೇಳ್ಬೋದು. ಹಾಗೆ ಕಳೆದ 5 ವರ್ಷದಲ್ಲಿ 7.93% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 48.22 ಆಗಿರುತ್ತೆ. ಕಳೆದ ಒಂದು ವರ್ಷದ ರಿಟರ್ನ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ರೀಸೆಂಟ್ ಆಗಿ ಲೀಸ್ಟ್ ಆಗಿರತಕ್ಕಂತಹ ಕಂಪನೀಸ್, ಹಾಗಾಗಿ ಯಾವುದೇ ರೀತಿಯ ಒಂದು ರಿಟರ್ನ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ RSI 14 ಅಂದ್ರೆ 14 ದಿನದ ಡೇಟಾ ಪ್ರಕಾರ 43.6 RSI ಇರುತ್ತೆ. 40-60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ಇದನ್ನ ನ್ಯೂಟ್ರಲ್ ಅಂತ ಹೇಳ್ಬೋದು. ಬಟ್ ಇದು 40 ಕೆಳಗಡೆಗೆ ಏನಾದ್ರು ಕ್ರಾಸ್ ಆಗಿ ಶುರು ಆಯ್ತು ಅಂತಂದ್ರೆ ನೆಗೆಟಿವ್ ಅಥವಾ ಬೇರಿಶ್ ಮೂಮೆಂಟಮ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸಸ್ ಈ ಕಂಪನಿಲಿ ಇರುತ್ತೆ. ಸೋ ಫಾರ್ ಲಿಸ್ಟಿಂಗ್ ಪ್ರೈಸ್ ಇಂದ ಸುಮಾರು 19% ನಷ್ಟು ಕೆಳಗಡೆಗೆ ಇವತ್ತಿನ ಮಟ್ಟಿಗೆ ಈ ಕಂಪನಿ ಟ್ರೇಡ್ ಆಗ್ತಾ ಇದೆ. ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಬಂದು HDFC ಬ್ಯಾಂಕ್. ಸೊ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಇವತ್ತಿನ ಮಟ್ಟಿಗೆ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಂಕ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನ ಫಸ್ಟ್ ಟೈಮ್ ತಗೊಂಡಿರತಕ್ಕಂತಹ ಮೊದಲನೇ ಬ್ಯಾಂಕ್ ಫ್ರಮ್ RBI ಅಂತ ಹೇಳ್ಬೋದು HDFC ಬ್ಯಾಂಕ್ ಅನ್ನ. ಹಾಗೆ ರೀಸೆಂಟ್ ದಿನಗಳ ಸುದ್ದಿ ಪ್ರಕಾರ HDFC ಬ್ಯಾಂಕ್ ಹಾಗೆ HDFC ಸಪರೇಟ್ ಆಗಿ ಮ್ಯಾನೇಜ್ ಆಗ್ತಾ ಇತ್ತು. ಬಟ್ ಇದರ ಎರಡರ ಮರ್ಜರ್ ಕೂಡ ನಾವೆಲ್ಲರೂ ಗಮನಿಸಿದೀವಿ, ಇದಕ್ಕೂ ಕೂಡ ಅಪ್ರೂವಲ್ ಇವರಿಗೆ RBI ಕಡೆಯಿಂದ ಹಾಗೆ ಸೆಬಿ ಕಡೆಯಿಂದ ಸಿಕ್ಕಿರುತ್ತೆ. ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಕಂಪನಿಗೆ ಇರತಕ್ಕಂಥದ್ದು ಈ ಈ ರೀತಿಯಾದಂತಹ ಟಫ್ ಕಂಡೀಷನ್ಸ್ ಗಳು, ಕೋವಿಡ್ ಇರಬಹುದು, ಹಾಗೆ ಮಾರ್ಕೆಟ್ ಕ್ರಾಶ್ ಆಗ್ತಾ ಇರತಕ್ಕಂಥದ್ದು ಇರಬಹುದು, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಗಳು ಇರಬಹುದು. ಈ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಆಲ್ಮೋಸ್ಟ್ 4ರಿಂದ 4.2% ನಷ್ಟು ನೆಟ್ ಒಂದು ಇಂಟ್ರೆಸ್ಟ್ ಮಾರ್ಜಿನ್ ಅನ್ನ ಇಟ್ಕೊಂಡು ಇವತ್ತಿನ ಮಟ್ಟಿಗೆ ಕಂಪನಿ ಕೆಲಸ ಮಾಡ್ತಾ ಇದೆ, ವಿಚ್ ಇಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ ಅಲ್ಲಿ ಕಂಪನಿ ಇವತ್ತಿನ ಮಟ್ಟಿಗೆ ಪ್ರಾಫಿಟಬಲ್ ಆಗಿ ರನ್ ಆಗ್ತಾ ಇದೆ. ಇದಷ್ಟೇ ಅಲ್ಲ, ಪ್ರಾಫಿಟ್ ಗ್ರೋತ್ ಅಂತ ಹೇಳೋದಾದ್ರೆ ನೆಟ್ ಪ್ರಾಫಿಟ್ ಗ್ರೋತ್ ಏನಿದೆಯೋ ಆಲ್ಮೋಸ್ಟ್ 20% ನಷ್ಟು ಕನ್ಸಿಸ್ಟೆಂಟ್ ಗ್ರೋತ್ ಅನ್ನ ಕಳೆದ 5 ವರ್ಷದಲ್ಲಿ ಕಂಡಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ನೀವು ನೋಡ್ತಾ ಇರಬಹುದು ಓವರ್ ಆಲ್ ಮಾರ್ಚ್ 2018 ಅಂದ್ರೆ ಫೈನಾನ್ಷಿಯಲ್ 2018 ಅಲ್ಲಿ 175 ಬಿಲಿಯನ್ ರುಪೀಸ್ ಗಳಿದ್ದಂತಹ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ರೀಸೆಂಟ್ ದಿನಗಳ ಪ್ರಕಾರ 370ಕ್ಕೆ ಇನ್ಕ್ರೀಸ್ ಆಗಿರೋದನ್ನ ಗಮನಿಸಬಹುದು. ಅಂದ್ರೆ 2.1x ಅಂತ ಹೇಳ್ಬೋದು. ಎವ್ರಿ 5 ಇಯರ್ಗೂ ಕೂಡ 2.1x ಅಷ್ಟು ಗ್ರೋತ್ ಅನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಕಂಡಿರೋದು ನಾವು ನೋಡಬಹುದು. ಇದನ್ನ 20.5% ನಷ್ಟು ಕಂಪೌಂಡೆಡ್ ಗ್ರೋತ್ ಅಂತ ಹೇಳ್ಬೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ಅಥವಾ ನೆಟ್ ಪ್ರಾಫಿಟ್ ಅಲ್ಲಿ ಅಂತ ಹೇಳೋದಾದ್ರೆ. ಹಾಗೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ HDFC ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿ ಕೆಲಸ ಮಾಡ್ತಾ ಇತ್ತು ಮುಂಚೆ. ಸೊ NBFC ಇರತಕ್ಕಂತಹ ರೆಗ್ಯುಲೇಷನ್ಸ್ ರೂಲ್ಸ್ ಗಳೇ ಬೇರೆ ಇರುತ್ತೆ, ನಾರ್ಮಲ್ ಬ್ಯಾಂಕ್ ಇರತಕ್ಕಂತಹ ರೂಲ್ಸ್ ಗಳು ರೆಗ್ಯುಲೇಷನ್ಸ್ ಗಳು ಬೇರೆ ಇರುತ್ತೆ. ಯಾವಾಗೆಲ್ಲ ಒಂದು ನಾರ್ಮಲ್ ಬ್ಯಾಂಕ್ ಅಂತ ಅಂದ್ರೆ ಅವ್ರಿಗೆ 3% ನಷ್ಟು ಇಂಟ್ರೆಸ್ಟ್ ಮಾತ್ರ ಅವ್ರು ಕೊಡಬೇಕಾಗಿರುತ್ತೆ ಸೇವಿಂಗ್ ಅಕೌಂಟ್ ಅಲ್ಲಿ ಇರತಕ್ಕಂಥದ್ದು, ಜಾಸ್ತಿ ಅಮೌಂಟ್ ನ ಸ್ಪೆಂಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಆಬ್ವಿಯಸ್ಲಿ HDFC ಹಾಗೆ HDFC ಬ್ಯಾಂಕ್ ಆಗಿರತಕ್ಕಂಥ ಮರ್ಜಿಂಗ್ ಏನಿದೆಯೋ ಒನ್ ಆಫ್ ದ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕಂಪನಿಗೆ. ಸೊ ಇವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಏನಿದೆ ಅಂದ್ರೆ ಇವರು ಬರ್ತಕ್ಕಂಥ ಲಾಭವನ್ನ ಜಾಸ್ತಿ ಮಾಡ್ತಕ್ಕಂಥ ಪೊಟೆನ್ಶಿಯಲ್ ಈ ಮರ್ಜರ್ ಇವರಿಗೆ ತಂದ್ಕೊಡುತ್ತೆ. ಬಟ್ ಈ ರೀತಿಯಾದಂತಹ ಒಂದು ಲಾಭಗಳನ್ನ ಈ ಒಂದು ಮರ್ಜರ್ ತಂದ್ಕೊಟ್ರು ಕೂಡ ಇದರದೇ ಆದಂತಹ ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಇರುತ್ತೆ ಇದರಲ್ಲಿ. ಸಿನ್ಸ್ ಈ ಮರ್ಜರ್ ಆದ್ಮೇಲೆ ಏನಪ್ಪಾ ಅಂದ್ರೆ 4% ನಷ್ಟು ಕ್ಯಾಶ್ ರಿಸರ್ವ್ ರೇಷಿಯೋ ಮೇಂಟೈನ್ ಮಾಡಬೇಕಾಗಿರುತ್ತೆ ಇವರು. ಅಷ್ಟೆಲ್ಲ 18% ನಷ್ಟು SLR ಸ್ಯಾಚುರೇಟರಿ ಲಿಕ್ವಿಡಿಟಿ ರೇಷಿಯೋನು ಕೂಡ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಇದು ಇನಿಷಿಯಲ್ ಲೆವೆಲ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಅನ್ಸಬಹುದು ಕಂಪನಿಗೆ ಈ ರೀತಿಯಾದಂತಹ ರೇಷಿಯೋಸ್ ಗಳನ್ನ ಪ್ರಾಪರ್ ವೇದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ. ಬಟ್ ಇದನ್ನೆಲ್ಲ ಮೀರಿ ಯಾವ ರೀತಿ HDFC ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಈ ಒಂದು ರೇಷಿಯೋಸ್ ಗಳನ್ನ ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ನಾರ್ಮಲ್ ಇರತಕ್ಕಂಥ NBFCs ಗಳಲ್ಲ. ಬಟ್ ಸಿನ್ಸ್ ಇವಾಗ NBFC ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಎರಡೂ ಸೇರಿ ಒಂದು ಬ್ಯಾಂಕ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಂಬರ್ಸ್ ಗಳನ್ನ ಮೇಂಟೈನ್ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಬ್ಯಾಂಕಿಗೆ ಇರುತ್ತೆ. ಟೋಟಲ್ HDFC ಬ್ಯಾಂಕ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು 3,966.52 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಆಸ್ ಅ ಬೈ ವ್ಯಾಲ್ಯೂ ಮಾಡಿರ್ತಾರೆ. ಸದ್ಯದ ಮಟ್ಟಿಗೆ HDFC ಗೆ SBI ಏನಿದೆಯೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇಜರ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಬಿಕಾಸ್ ಇವ್ರಿಗೆ ಇರತಕ್ಕಂತಹ ಲೋನ್ ಇರಬಹುದು ಹಾಗೆ ಡೆಪಾಸಿಟ್ಸ್ ಗಳಿರ್ಬೋದು, ನಂಬರ್ಸ್ ಗಳ ವೈಸ್ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ SBI ಅಲ್ಲಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೋನ್ಸ್ ಗಳಿದೆಯೋ 26.64 ಲಕ್ಷ ಕೋಟಿಗಳಷ್ಟು ಆಗಿರುತ್ತೆ. ವೇರ್ ಇನ್ HDFC ಬ್ಯಾಂಕ್ 17.8
2.76 ಲಕ್ಷ ಕೋಟಿಗಳಷ್ಟಾಗಿದ್ರೆ ಡೆಪಾಸಿಟ್ಸ್ ಗಳು ಬಂದು 38.47 ಲಕ್ಷ ಕೋಟಿಗಳಷ್ಟು ಡೆಪಾಸಿಟ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಾಗಿರುತ್ತೆ. ವೆರಿನ್ HDFC ಬ್ಯಾಂಕ್ ಅಲ್ಲಿ ಜಸ್ಟ್ 16.01 ಲಕ್ಷ ಕೋಟಿಗಳಷ್ಟಾಗಿರುತ್ತೆ. ಹಾಗೆ ಈ HDFC ಹಾಗೆ HDFC ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥ ಮರ್ಜರ್ ಏನಿದೆ, ಇವ್ರಿಗಿರ್ತಕ್ಕಂಥ ಬೇರೆ ಸಬ್ಸಿಡರೀಸ್ ಗಳಲ್ಲಿ ಕೆಲವೊಂದಿಷ್ಟು ಶೇರ್ಸ್ ಗಳನ್ನ ಇವರು ಸೇಲ್ ಮಾಡಬೇಕಾದಂತ ಒಂದು ಅವಶ್ಯಕತೆ ಬರಬಹುದು ಆಸ್ ಪರ್ ದ ರೆಗ್ಯುಲೇಷನ್ಸ್. ಲೈಕ್ HDFC ಲೈಫ್ ಇನ್ಸೂರೆನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ, ಇದರಲ್ಲಿ ಇವರು ತಮ್ಮ ಸ್ಟೇಕ್ ಅನ್ನ ಕಡಿಮೆ ಮಾಡತಕ್ಕಂಥ ಚಾನ್ಸಸ್ ಗಳು ಬರಬಹುದು. ಅದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಿಸ್ನೆಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. HDFC ಬ್ಯಾಂಕ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. HDFC ಬ್ಯಾಂಕ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1352.6 ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಹಾಗೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 19.77, ಡೆಟ್ ಟು ಇಕ್ವಿಟಿ 7.22 ಆಗಿದ್ರೆ ಕಳೆದ 5 ವರ್ಷದಲ್ಲಿ 13.16% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 16.63% ಆಗಿದ್ರೆ ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಕೊಟ್ಟಿರುತ್ತೆ, ಅಂದ್ರೆ -11.87% ನಷ್ಟು ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 10.16% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 1428 ರಲ್ಲಿ ಇರುತ್ತೆ. ಸೊ ಪ್ರೆಸೆಂಟ್ ಮಾರ್ಕೆಟ್ ಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಸದ್ಯದ ಮಟ್ಟಿಗೆ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ಇದು ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. RSI 52.3, 40ರಿಂದ 60ರ ಬ್ಯಾಂಡ್ ಇರೋದ್ರಿಂದ RSI ನ್ಯೂಟ್ರಲ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಇನ್ಫೋಸಿಸ್. ಸೊ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಬ್ರಾಂಡ್. ಇವತ್ತಿನ ಮಟ್ಟಿಗೆ IT ಸರ್ವಿಸಸ್ ಗಳಲ್ಲಿ ಒನ್ ಆಫ್ ದ ಮೇಜರ್ ಹ್ಯಾಂಡ್ ಅನ್ನು ಹೊಂದಿರತಕ್ಕಂತಹ ಕಂಪನಿ ಅಂತ ಹೇಳ್ಬೋದು ಭಾರತದಲ್ಲಿ. ಹಾಗೆ ಸೋಫಾರ್ ವರ್ಟಿಕಲ್ಸ್ ಅಂದ್ರೆ ಬೇರೆ ಬೇರೆ ಒಂದು ಬಿಸ್ನೆಸ್ ಸ್ಟ್ರೀಮ್ಸ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಇನ್ಸೂರೆನ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಲೈಫ್ ಸೈನ್ಸ್ ಇರ್ಬೋದು, ಹಾಗೆ ರಿಟೇಲ್, ಆಯಿಲ್ ಅಂಡ್ ಎನರ್ಜಿ, ಈ ರೀತಿಯಾದಂತಹ ಬೇರೆ ಬೇರೆ ಒಂದು ಸೆಗ್ಮೆಂಟ್ಸ್ ಗಳಲ್ಲಿ ವರ್ಟಿಕಲ್ಸ್ ಗಳಲ್ಲಿ ತನ್ನ ಬಿಸ್ನೆಸ್ ಅನ್ನ ಇವತ್ತಿನ ಮಟ್ಟಿಗೆ ಇನ್ಫೋಸಿಸ್ ಹೊಂದಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ರೀಸೆಂಟ್ ಡೇಟಾ ಪ್ರಕಾರ ಸುಮಾರು 5624.51 ಕೋಟಿಗಳಷ್ಟು ವ್ಯಾಲ್ಯೂ ಏನಿದೆಯೋ ಅಷ್ಟು ವ್ಯಾಲ್ಯೂ ಅನ್ನ ಮ್ಯೂಚುವಲ್ ಫಂಡ್ಸ್ ಗಳು ಇದರಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ಕಂಪನಿಲಿ ಇರತಕ್ಕಂತಹ ಫಿನಾನ್ಷಿಯಲ್ ರಿಸ್ಕ್ ಪ್ರೊಫೈಲ್ ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ಸಾಲ ಇದೆ ಕಂಪನಿಯಲ್ಲಿ, ಹಾಗೆ ಯಾವ ರೀತಿ ಒಂದು ಕ್ಯಾಶ್ ಜನರೇಟ್ ಮಾಡ್ತಾ ಇದೆ ಕಂಪನಿ ಅನ್ನೋದ್ರ ಮೇಲೆ ಫಿನಾನ್ಷಿಯಲ್ ರಿಸ್ಕ್ ಪ್ರೊಫೈಲ್ ನ ನೋಡ್ತಾರೆ. ಸೊ ಫಿನಾನ್ಷಿಯಲ್ ರಿಸ್ಕ್ ಪ್ರೊಫೈಲ್ ಹೆಲ್ದಿ ಆಗಿರುತ್ತೆ ಈ ಕಂಪನಿಯಲ್ಲಿ. ಅಷ್ಟೇ ಅಲ್ಲ, 21.1% ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಏನಿದೆಯೋ ರೆವಿನ್ಯೂಸ್ ಗಳಲ್ಲಿ ಕಂಡಿದ್ರೆ ಆಲ್ಮೋಸ್ಟ್ 1,21,641 ಕೋಟಿಗಳಷ್ಟು ರೆವಿನ್ಯೂ ಅನ್ನ ಈ ಕಂಪನಿ ಗಳಿಸಿರುತ್ತೆ. ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಕಂಡು ಬಂದಿದ್ರು ಕೂಡ ಸುಮಾರು 23% ನಷ್ಟು ಮಾರ್ಜಿನ್ ಇವತ್ತಿನ ಮಟ್ಟಿಗೆ ಮೇಂಟೈನ್ ಮಾಡ್ತಾ ಇದೆ ಕಂಪನಿ. ಈ ಒಂದು ಟಫ್ ಪೊಸಿಷನ್ ಅಥವಾ ಟಫ್ ಕಂಡೀಷನ್ಸ್ ಗಳ ಮೂಲಕ ಕಂಪನಿ ಹೋಗ್ತಾ ಇದ್ರು ಕೂಡ 23% ನಷ್ಟು ಪ್ರಾಫಿಟ್ ಮಾರ್ಜಿನ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ IT ಇಂಡಸ್ಟ್ರಿಯಲ್ಲಿ ಮೇನ್ ಆಗಿ ಎಂಪ್ಲಾಯಿ ಕಾಸ್ಟ್ ಜಾಸ್ತಿ ಇರತಕ್ಕಂಥದ್ದಾಗಿರುತ್ತೆ. ಎಂಪ್ಲಾಯಿ ಅಟ್ರಿಷನ್ ಏನಿದೆಯೋ ರೀಸೆಂಟ್ ಆಗಿ ನೋಡ್ತಾ ಇರತಕ್ಕಂಥದ್ದು. ಆಲ್ರೆಡಿ ನಾನು TCS ಅಲ್ಲೂ ಈ ಒಂದು ವಿಷಯ ಹೇಳಿದೆ, ಇದು ಇನ್ಫೋಸಿಸ್ ಸಂಬಂಧಪಟ್ಟಿರುತ್ತೆ ಬಿಕಾಸ್ ಇದು ಕೂಡ IT ಕಂಪನಿ ಆಗಿರುತ್ತೆ. ಇದರಲ್ಲಿ ವಾಲಂಟರಿ ಅಟ್ರಿಷನ್ ಅಂತ ಹೇಳೋದಾದ್ರೆ ಕಳೆದ 12 ತಿಂಗಳಲ್ಲಿ ಆಲ್ಮೋಸ್ಟ್ 27.7% ನಷ್ಟು ಒಂದು ಡೇಟಾ ಆಗಿರುತ್ತೆ ಅಟ್ರಿಷನ್ ಅಲ್ಲಿ. ಇದು 10.9% ಆಗಿತ್ತು ಫಿನಾನ್ಷಿಯಲ್ 2021 ಅಂದ್ರೆ ಮಾರ್ಚ್ 2021 ಪ್ರಕಾರ. ಸೊ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತ ಅಂದ್ರೆ 11 ಜನಗಳು ಕ್ವಿಟ್ ಮಾಡ್ತಾ ಇದಾರೆ ಕೆಲಸನ ಅಂತ ಹೇಳ್ಬೋದು. ಔಟ್ ಆಫ್ 100 11% ಇದೆ ಅಂತ ಅಂದ್ರೆ ಅದು 2021 ಅಲ್ಲಿ. ಬಟ್ ಇವತ್ತಿನ ಕಂಡೀಷನ್ ಗೆ ಇದು ಆಲ್ಮೋಸ್ಟ್ 28 ಜನಗಳು ಬಿಟ್ಟೋಗ್ತಾ ಇದಾರೆ ಕೆಲಸವನ್ನ 100 ಜನಗಳಲ್ಲಿ ಅಂತ ಹೇಳೋದಾದ್ರೆ. ಎಂಪ್ಲಾಯೀಸ್ ಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ IT ಕಂಪನಿದು. ಈ ರೀತಿಯಾದಂತಹ ಸಿಚುವೇಶನ್ಸ್ ಗಳು ಬಹಳ ರಿಸ್ಕ್ ಅನ್ನ ತಂದು ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ. ಸೊ ಇದೇ ಕಾರಣಕ್ಕೆ ಪ್ರಮೋಷನ್ಸ್ ಗಳನ್ನ ಕೊಡೋದಿರ್ಬೋದು ಅಥವಾ ಬೋನಸ್ ಗಳನ್ನ ಕೊಡೋದಿರ್ಬೋದು, ಈ ಸಾಪ್ಸ್ ಗಳನ್ನ ಕೊಡೋದ್ರ ಮೂಲಕ ಕಂಪನೀಸ್ ಗಳು ತಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ಸ್ ಗಳನ್ನ ಉಳಿಸ್ಕೊಳ್ಳಿಕ್ಕೆ ಇವತ್ತಿನ ಮಟ್ಟಿಗೆ ಪ್ರಯತ್ನ ಪಡ್ತಾ ಇದೆ. ಇವಾಗ ಇನ್ಫೋಸಿಸ್ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇನ್ಫೋಸಿಸ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1475.95 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 28.25, ಡೆಟ್ ಟು ಇಕ್ವಿಟಿ 0.07. 5 ವರ್ಷದಲ್ಲಿ ಅಂದ್ರೆ ಕಳೆದ 5 ವರ್ಷದಲ್ಲಿ 12.18% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 28.98 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ -5.52%. ಹಾಗೆ ಕಳೆದ 5 ವರ್ಷದಲ್ಲಿ 25.84% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಹೊಂದಿರುತ್ತೆ ಕಂಪನಿ. ಸೋ ಫಾರ್ 200 ಡೇ ಮೂವಿಂಗ್ ಅವರೇಜ್ 1610.5 ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಗಿನ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಟ್ರೆಂಡ್ ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ RSI 14, ಸೊ ಆಲ್ಮೋಸ್ಟ್ 50.6 ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. RSI ಅಂದ್ರೆ 40ರಿಂದ 60ರ ಬ್ಯಾಂಡ್ ಅಲ್ಲಿ ಈ ಒಂದು ನಂಬರ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಅಗೇನ್ ಇದು 40ರ ಕೆಳಗಡೆಗೆ ನಾವು ಕ್ರಾಸ್ ಆಯ್ತು ಅಂತಂದ್ರೆ ನೆಗೆಟಿವ್ ಮೂಮೆಂಟಮ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಬಟ್ ಅಟ್ ದ ಮೂಮೆಂಟ್ ಇದು ನ್ಯೂಟ್ರಲ್ ಸೆಂಟಿಮೆಂಟ್ ಅಲ್ಲಿ ಇರುತ್ತೆ. ಸೊ ಮೇ 2022ರಲ್ಲಿ ಲಾರ್ಜ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಲಾರ್ಜ್ ಕ್ಯಾಪ್ ಅಲ್ಲಿ ಇರ್ತಕ್ಕಂತಹ ಕಂಪನೀಸ್ ಗಳೇನಿತ್ತು 5 ಕಂಪನೀಸ್ ಗಳನ್ನ ನಾವು ರಿಪ್ರೆಸೆಂಟ್ ಮಾಡಿದೀವಿ. ಇದರ ರಿಲೇಟೆಡ್ ಏನಾರ ಕ್ವಶನ್ಸ್ ಗಳು ಅಥವಾ ಡೌಟ್ಸ್ ಗಳಿತ್ತು, ಪ್ರಶ್ನೆಗಳಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸುಮಾರು ಜನಗಳು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಕಡಿಮೆ ಮಾಡಿ ಸರ್ ವಿಡಿಯೋ ಲೆಂತ್ ಅಂತ ಹೇಳ್ಕೊಂಡು. ವಿಡಿಯೋ ಲೆಂತ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಅಲ್ಲ, ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮ್ವರೆಗೂ ತಲುಪಿಸಬೇಕು ಅನ್ನೋದಕ್ಕೆ ಸುಮಾರು ಕೆಲಸಗಳನ್ನ ನಮ್ಮ ಕಡೆ ಮಾಡ್ತಾ ಇದೀವಿ. ಸೊ ಮಾಹಿತಿ ಕಂಪ್ಲೀಟ್ ಆಗಿ ತಲುಪೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋ ಲೆಂತ್ ಒಂದೊಂದು ಕಡಿಮೆ ಆಗುತ್ತೆ, ಒಂದೊಂದು ಜಾಸ್ತಿ ಆಗುತ್ತೆ. ಬಟ್ ದಯವಿಟ್ಟು ಸಹಕರಿಸಿ ಎಲ್ಲಾ ಮಾಹಿತಿಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೂ ಕೂಡ ನಾಲೆಜ್ ಅದರಲ್ಲಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ನೀವು ಒಂದು ಇನ್ಫಾರ್ಮ್ಡ್ ಡಿಸಿಷನ್ ತಗೊಳ್ಳಿಕ್ಕೆ ಈ ಒಂದು ಮಾಹಿತಿಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಇದೇ ರೀತಿಯಾದಂತಹ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ, ಹಾಗೆ ನಿಮ್ಮೆಲ್ಲರೂ ಹೊಸಬರಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್
ಮಾಡಿ, ಹಾಗೆ ಈ ಒಂದು ವಿಷಯಗಳ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರಿಗೆ ವಿಡಿಯೋಸ್ಗಳನ್ನ ಶೇರ್ ಮಾಡೋದ್ರ ಮೂಲಕ ನಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.